ಜನರ ಎಕ್ಸಿಟ್ ಪೋಲ್ ಮುಖ್ಯ, ಆ ಫಲಿತಾಂಶ ನೋಡೋಣ ಎಂದು ಪ್ರಿಯಾಂಕಾ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಎಕ್ಸಿಟ್ ಪೋಲ್ ಮುಖ್ಯ, ಆ ಫಲಿತಾಂಶ ನೋಡೋಣ. ಜನ ಏನು ತೀರ್ಪು ಕೊಟ್ಟರೂ ಎಲ್ಲರೂ ಅದಕ್ಕೆ ತಲೆಯನ್ನ ಬಾಗಲೇಬೇಕು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಸಂಪೂರ್ಣ ವಿಶ್ವಾಸವಿದೆ, ರಾಜ್ಯದಲ್ಲಿ 18 ಸ್ಥಾನ ಗೆಲ್ಲುತ್ತೇವೆ. ಈ ಬಾರಿ 230 ಬಿಜೆಪಿ ದಾಟಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಈಗಾಗಲೇ ಭವಿಷ್ಯವನ್ನ ನುಡಿದಿದ್ದಾರೆ. ಜನರ ಎಕ್ಸಿಟ್ ಪೋಲ್ ಮುಖ್ಯ, ಆ ಫಲಿತಾಂಶವನ್ನ ನೋಡೋಣ. ಜನ ಏನು ತೀರ್ಪು ಕೊಟ್ಟರು ಎಲ್ಲರೂ ಅದಕ್ಕೆ ತಲೆಯನ್ನ ಬಾಗಲೇಬೇಕು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ಜನರು ನೋಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ರಾಜ್ಯ ಚುನಾವಣೆಯಲ್ಲಿ ಯಾರು ಕೂಡ ನಾವು 100 ದಾಟ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಬಹಳಷ್ಟು ಜನ ಹಂಗ ಅಸೆಂಬ್ಲಿ ಅಂತಾನ ಹೇಳಿದ್ರು, ಅಥವಾ ಬಿಜೆಪಿ ಅವರು JDS ಮೈತ್ರಿ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಎಲ್ಲರೂ ಬಹಳ ಜನ ಬಿಜೆಪಿ ನಾಯಕರು ಸೂಟ್ ಕೂಡ ಹೊಲಿಸ್ಕೊಂಡಿದ್ರು. ಆದರೆ ಏನಾಯ್ತು, ಜನರ ಎಕ್ಸಿಟ್ ಪೋಲ್ ಇಸ್ ಇಂಪಾರ್ಟೆಂಟ್. ಈಗ ಇನ್ನೇನು 48 ತಾಸಿದೆ. ಈ ಎಕ್ಸಿಟ್ ಪೋಲಿಗೆ ಮತ್ತೆ ಜನರ ಎಕ್ಸಿಟ್ ಪೋಲಲ್ಲಿ ಏನು ಬರುತ್ತೆ ಅಂತ ನೋಡೋಣ. ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ನಾವು 18 ಸೀಟ್ ಗೆಲ್ತೀವಿ ಇಲ್ಲಿ ಅಂತ. ಮತ್ತು ನಮ್ಮ ಏನು ಇಂಡಿಯಾ ಮೈತ್ರಿಕೂಟ ಇದೆ 795 ದಾಟ್ತೀವಿ ಅಂತ ನಮಗೆ ಅನುಮಾನ ಇದೆ. ಈಗ 400 ಪಾರ್ ಅಂತ ಇದ್ರಿ, ಯಾವುದೇ ಸಮಸ್ಯೆ ಕೂಡ 400 ಕ್ರಾಸ್ ಆಗಿರುವಂಥದ್ದು ಯಾವುದು ನೋಡಿ. ಅವರವರ ಏನೋ ಘೋಷಣೆಗಳು, ಅವರವರ ಲೆಕ್ಕಾಚಾರಗಳ ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡಬೇಕು? ಅವ್ರ ಅಬ್ಕಿ ಪಾರ್ 400 ಪಾರ್ ಯಾಕೆ ಬೇಕಾಗಿತ್ತು ಅಂತ ಬಹಳ ಸ್ಪಷ್ಟವಾಗಿ ಬಹಳಷ್ಟು ಜನ ಅವರ ಅಭ್ಯರ್ಥಿಗಳು ಹೇಳಿದ್ದಾರೆ. 400 ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ. ಅದಕ್ಕೆ ಅದು ಮೆಸೇಜ್ ಹೆಂಗೋ ಜನರ ಹತ್ರ ತಲುಪಿದೆ, ಅದಕ್ಕೆ ಅವ್ರು ಕೊಡಲ್ಲ. ನಾವು ಹೇಳ್ತಾ ಇದೀವಲ್ಲ, 230 ದಾಟೋದಿಲ್ಲ ಅವ್ರು. ಆಯ್ತು, ಸರ್ವೆ ಏನಾದ್ರು ಮಾಡ್ಲಿ, ಜನರ ಸಮೀಕ್ಷೆ ಏನಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಮಾರ್ಗಸೂಚಿ